ಅದು ಭಾರತದಲ್ಲೇ ಅತಿ ಭಯಾನಕ ಸ್ಥಳ. ಸೂರ್ಯ ಮುಳುಗಿದ ನಂತರ ಅಲ್ಲಿಗೆ ಕಾಲಿಟ್ಟವರು ಮತ್ತೆ ಹಿಂತಿರುಗಿ ಬರೋದಿಲ್ಲ ಅನ್ನೋ ನಂಬಿಕೆ ಅಲ್ಲಿನ ಜನರಲ್ಲಿದೆ. ಇಂತಹ ಸ್ಥಳ 3 ಶತಮಾನಗಳಿಂದ ಪಾಳು ಬಿದ್ದಿದೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಒಂದು ಕಾಲದಲ್ಲಿ ತುಂಬಿ ತುಳುಕ್ತಾ ಇದ್ದ ವೈಭವದ ಶ್ರೀಮಂತಿಕೆ ನಾಶವಾಗಿದ್ದಾದ್ರೂ ಹೇಗೆ? ಅಷ್ಟಕ್ಕೂ ಅದೊಂದು ದುರಂತದಿಂದ ದೆವ್ವಭೂತಗಳ ಆವಾಸ ಸ್ಥಳವಾಗಿ ಗುರುತಿಸಿಕೊಂಡ ಆ ಸ್ಥಳ ಯಾವುದು? ಅದು ಇರುವುದಾದರೂ ಎಲ್ಲಿ? ಆ ಸ್ಥಳದ ಬಗ್ಗೆ ಗ್ರಾಮಸ್ಥರು ಹಾಗೇನೆ ಜನರಲ್ಲಿ ಇಂತಹದ್ದೊಂದು ಭಯ ಮೂಡೋದಕ್ಕೆ ಕಾರಣವಾಗಿದ್ದಾದ್ರೂ ಏನು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಭಾರತದಲ್ಲಿರುವ ಅನೇಕ ಅಚ್ಚರಿಗಳ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಿಯೋದೇ ಇಲ್ಲ. ಈ ನೆಲ ನಂಬಿಕೆಗಳ ತವರಾಗಿ ಗುರುತಿಸಿಕೊಂಡಿದೆ. ಅಂತಹ ಅಚ್ಚರಿಗಳ ಸಾಲಲ್ಲಿ ಈ ಸ್ಥಳ ಕೂಡ ಸೇರ್ಕೊಳ್ಳುತ್ತೆ. ಯಾಕಂದ್ರೆ ಇದು ನಮ್ಮ ಜನರ ನಂಬಿಕೆ. ಈ ಜಾಗಕ್ಕೆ ಬಂದ್ರೆ ಅಲ್ಲಿ ನಮಗೆ ಸ್ವಾಗತ ಕೋರೋದು, ರಾತ್ರಿ ಹೊತ್ತಲ್ಲಿ ಇಲ್ಲಿಗೆ ಪ್ರವೇಶವಿಲ್ಲ ಅನ್ನೋ ಸೂಚನಾ ಫಲಕ. ಇದಕ್ಕೆ ಪೂರಕ ಅನ್ನೋ ಹಾಗೆ ಈ ಜಾಗದ ಹತ್ತಿರದಲ್ಲಿರುವಂತಹ ಹಳ್ಳಿಯ ಜನರು ಕತ್ತಲಾಗ್ತಿದ್ದ ಹಾಗೆ ಈ ಕಡೆ ಹೋಗೋದು ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಮಾಹಿತಿ ತಿಳ್ಕೊಳ್ತಾ ಹೋದ್ರೆ ಆ ಊರಿನ ಜನ ಆ ಸ್ಥಳದ ಬಗ್ಗೆ ರೋಚಕ ಹಾಗೂ ವಿಸ್ಮಯಕಾರಿ ಕಥೆಗಳನ್ನ ಹೇಳ್ತಾರೆ. ಹೌದು, ಅದೊಂದು ಭಯಾನಕ ಸ್ಥಳ. ಸೂರ್ಯ ಪಡವಣದಲ್ಲಿ ಅಸ್ತಂಗತನಾಗ್ತಿದ್ದ ಹಾಗೆ ಆ ಕೋಟೆಯ ಸುತ್ತ ನೀರವ ಮೌನ ಆವರಿಸಿಕೊಂಡ್ಬಿಡತ್ತೆ. ನೇಸರ ನೆತ್ತಿಯ ಮೇಲಿದ್ದಾಗಲೂ ಕೂಡ ಅತ್ತ ಕಾಲ್ ಹಾಕೋದಕ್ಕೂ ಜನ ಹಿಂದೇಟ್ ಹಾಕ್ತಾರೆ. ಅಲ್ಲಿ ಈಗ ಜನವಾಸವಿಲ್ಲ. ವೈಭವದ ಯಾವ ಕುರುಹೂ ಇಲ್ಲ. ಅಲ್ಲಿ ಸಾಲು ಸಾಲು ದೇವಾಲಯಗಳಿದ್ದರೂ ಕೂಡ ಅಲ್ಲಿನ ಭೂತ ಪ್ರೇತಗಳಿಗೆ ಮುಕ್ತಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಿನ ಜನ ಬಲವಾಗಿ ನಂಬುತ್ತಾರೆ. ಹೀಗಾಗಿನೇ ಅದು ಭಾರತದಲ್ಲಷ್ಟೇ ಅಲ್ಲ, ವಿಶ್ವದ ಅತಿ ಭಯಾನಕ ಸ್ಥಳಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಈ ಕೋಟೆಯಲ್ಲಿರೋ ಪ್ರತಿಯೊಂದು ಕಲ್ಲು ಆ ಕಾಲದ ಭವ್ಯ ಇತಿಹಾಸವನ್ನ ಹೇಳುತ್ತವೆ. ಆ ಇತಿಹಾಸದ ಜಾಡನ್ನು ಹಿಡಿದು ಹೊರಟ್ರೆ ಅಲ್ಲಿ ಆ ಕೋಟೆಯ ವೈಭವದ ದಿನಗಳು ಗರಿಬಿಚ್ಚಿಕೊಳ್ಳುತ್ತವೆ. ಆ ಕಥೆ ಭಾರತದ ಅಂದಿನ ಶ್ರೀಮಂತಿಕೆಯ ಸಾರಿ ಸಾರಿ ಹೇಳುತ್ತೆ. ಆದ್ರೆ ಆ ಭವ್ಯ ಪರಂಪರೆಯಾಗ್ಲಿ ಇತಿಹಾಸದ ಕಥೆಗಳಾಗ್ಲಿ ಈಗ ಜನರ ಮನಸ್ಸಲ್ಲಿ ಉಳಿದಿಲ್ಲ. ಅಲ್ಲಿರುವ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರೋದು ಬರೀ ಆತ್ಮಗಳ ಕಥೆ. ಆ ಜನ ಈ ಕಥೆಗಳನ್ನ ಹೇಳೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಯಾಕೆ ಅಂದ್ರೆ ಅಲ್ಲಿ ಅಂತ ಭಯಾನಕ ಘಟನೆಗಳು ನಡೆದಿವೆ. ಅದಕ್ಕೆ ಸಣ್ಣ ಉದಾಹರಣೆ ಅಂದ್ರೆ, ಒಮ್ಮೆ 4-5 ಜನ ಪ್ರವಾಸಿಗರು ಯಾರಿಗೂ ತಿಳಿಯದ ಹಾಗೆ ಆ ಕೋಟೆಯ ಒಳಗೆ ರಾತ್ರಿಯ ಹೊತ್ತು ಉಳಿದುಕೊಂಡಿದ್ರಂತೆ. ಮಧ್ಯರಾತ್ರಿ ಆಗ್ತಿದ್ದ ಹಾಗೆ ವಿಚಿತ್ರ ಅನುಭವವಾಗೋದಕ್ಕೆ ಶುರುವಾಯ್ತಂತೆ. ಇದ್ದಕ್ಕಿದ್ದಂತೆ ಒಂದೊಂದು ಕೋಣೆಯಲ್ಲಿ ವಿಕ್ಷುಪ್ತವಾಗಿ ನಗ್ತಿದ್ದ ಬಾಲಕ ಕಾಣಿಸಿಕೊಂಡಂತೆ. ಕಿಟಕಿ ಬಾಗಿಲುಗಳೇ ಇಲ್ಲದ ಕೋಣೆಯಲ್ಲಿ ಕಬ್ಬಿಣದ ಬಾಗಿಲಿನ ಹಿಂದೆ ನಿಂತಿದ್ದ ಬಾಲಕನನ್ನು ಕಂಡ ಆ ಪ್ರವಾಸಿಗರಿಗೆ ಜೀವನೇ ಬಾಯಿಗೆ ಬಂದಂತಾಗಿತ್ತಂತೆ. ಅಷ್ಟೇ, ಅವರು ತಡ ಮಾಡದೆ ಜೀವ ಉಳಿದರೆ ಸಾಕು ಅಂತ ಕೋಟೆಯಿಂದ ಹೊರಗೆ ಎದ್ದು ಬಿದ್ದು ಓಡಿ ಬಂದ್ರಂತೆ. ಇಂತಹ ಸಾಕಷ್ಟು ಕಥೆಗಳನ್ನ ಆ ಊರಿನ ಜನ ಹೇಳ್ತಾನೆ ಇರ್ತಾರೆ. ಹಾಗಾಗಿನೇ ಸರ್ಕಾರವೂ ಕೂಡ ಕೋಟೆಯ ಹೊರಗೆ ಹಾಕಿರುವ ಸೂಚನಾ ಫಲಕದಲ್ಲಿ ಸ್ಪಷ್ಟವಾಗಿ ಸೂರ್ಯಾಸ್ತದ ನಂತರ ಒಳಗೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಅಂದಹಾಗೆ ಇಂದು ಪ್ರಪಂಚದ ಭಯಾನಕ ಸ್ಥಳಗಳಲ್ಲಿ ಒಂದು ಅಂತ ಕರೆಸ್ಕೊಂಡಿರೋ ಈ ಕೋಟೆ ಇರೋದಾದ್ರೂ ಎಲ್ಲಿ ಗೊತ್ತಾ? ರಾಜಸ್ಥಾನದ ಆಳ್ವಾರ್ ಜಿಲ್ಲೆಯ ಭಾನ್ಗಢ್ ಎಂಬಲ್ಲಿ. ಈ ಕೋಟೆ ನಿರ್ಮಾಣವಾದದ್ದು 17ನೇ ಶತಮಾನದಲ್ಲಿ. ಈ ಕೋಟೆ ಇರೋ ಪ್ರದೇಶವನ್ನು ಅಂಬರ್ ರಾಜ ಮನೆತನ ಆಳ್ತಿತ್ತು. ಅದರ ರಾಜ ಭಗವಂತ್ ದಾಸ್ ತನ್ನ 2ನೇ ಮಗ ಮಾಧವ್ ಸಿಂಗ್ ಗಾಗಿ ಈ ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಈ ಮಾಧವ್ ಸಿಂಗ್ ನ ಅಣ್ಣ ಅಂದ್ರೆ ಭಗವಂತ ದಾಸ್ನ ಹಿರಿಯ ಮಗ ಮಾನ್ ಸಿಂಗ್, ಅವನು ಅಕ್ಬರ್ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವನು. ದಶಕಗಳ ಕಾಲ ವೈಭವದ ಆಡಳಿತಕ್ಕೆ ಸಾಕ್ಷಿಯಾಗಿದ್ದ ಈ ನೆಲ ಇದ್ದಕ್ಕಿದ್ದ ಹಾಗೆ ನಾಶವಾಯಿತು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಆ ಕಾಲದಲ್ಲಿ ರಾಜ್ಯಗಳ ನಡುವೆ ಯುದ್ಧಗಳು ಸಾಮಾನ್ಯವಾಗಿತ್ತು. ತಮ್ಮ ಆಡಳಿತವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಅರಸರು ಪಕ್ಕದ ರಾಜ್ಯದ ಮೇಲೆ ದಂಡೆತ್ತಿ ಹೋದ್ರು. ಅಂತಹದ್ದೇ ಒಂದು ಬೆಳವಣಿಗೆ ಇಲ್ಲಿ ಕೂಡ ಆಗಿತ್ತಂತೆ. ಅದೇನು ಅಂದ್ರೆ, ಅಜಬ್ಗಢ್ ಮತ್ತು ಭಾನ್ಗಢ್ ನಡುವೆ ಘೋರ ಕದನ ಏರ್ಪಟ್ಟಿತ್ತಂತೆ. ಆ ಕದನದಲ್ಲಿ ಅಜಬ್ಗಢ್ನ ದೈತ್ಯ ಸೈನ್ಯದ ಮುಂದೆ ಭಾನ್ಗಢ್ ಸೋತು ಸುಣ್ಣವಾಗಿತ್ತಂತೆ. ಹೀಗಾಗಿ ರಾಜ್ಯದ ಜೊತೆಗೆ ಕೋಟೆ ಕೂಡ ಪತನವಾಯಿತು ಅನ್ನೋ ಮಾತು ಕೇಳಿ ಬರುತ್ತೆ.
ಆದರೆ ಇದಕ್ಕೆ ಯಾವುದೇ ಐತಿಹಾಸಿಕ ದಾಖಲೆಗಳಿಲ್ಲ. ಕೇವಲ ಇಲ್ಲಿನ ಇಂದಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಹೀಗೆ ಹೇಳಲಾಗುತ್ತೆ. ಇದು ಇತಿಹಾಸಕ್ಕೆ ಸನಿಹವಾದ ಕಥೆಯಾದ್ರೆ ಇನ್ನು ಕೆಲ ರೋಚಕ ಕಥೆಗಳು ಈ ಕೋಟೆಯ ವಿನಾಶದ ಬಗ್ಗೆ ಕೇಳಿಬರುತ್ತವೆ. ಜಾನಪದ ಕಥೆಗಳಲ್ಲಿ ಉಲ್ಲೇಖವಿರುವ ಹಾಗೆ ರಾಜ ಮಾನ್ಸಿಂಗ್ ಈ ಕೋಟೆಯನ್ನು ನಿರ್ಮಿಸುವಾಗ ಇದರ ಸನಿಹದಲ್ಲೇ ಮಹಾ ತಪಸ್ವಿಯೊಬ್ಬರ ಕುಟೀರ ಇತ್ತಂತೆ. ರಾಜ ಕೋಟೆ ನಿರ್ಮಿಸೋದಕ್ಕೆ ಆ ತಪಸ್ವಿಗಳ ಆಜ್ಞೆಯನ್ನು ಪಡೆಯೋದಕ್ಕೆ ಹೋದಾಗ ಅವರು ಕುಟೀರದ ಮೇಲೆ ನೆರಳು ಬೀಳದ ಹಾಗೆ ಕೋಟೆ ಕಟ್ಟೋದಕ್ಕೆ ಸೂಚಿಸಿದ್ರಂತೆ. ಆದ್ರೆ ಮುನಿಗಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳದ ಮಾನ್ಸಿಂಗ್ ತನ್ನ ಪಾಡಿಗೆ ತಾನು ಕೋಟೆಯನ್ನ ಕಟ್ಟಿಸಿದ್ನಂತೆ. ಅದು ಸಂಪೂರ್ಣವಾಗಿ ಸಜ್ಜಾಗಿ ನಿಂತಾಗ ಅದರ ಪೂರ್ಣ ನೆರಳು ಕುಟೀರದ ಮೇಲೆ ಬಿತ್ತಂತೆ. ಆಗ್ಲೇ ಅದು ಅಲ್ಲಿದ್ದವರೆಲ್ಲರ ಸಹಿತ ನಾಶವಾಗೋಯ್ತು ಅಂತ ಹೇಳಲಾಗುತ್ತೆ. ಇನ್ನು ಮತ್ತೊಂದು ಕಥೆನ ನೋಡೋದಾದ್ರೆ, ಈ ಅರಮನೆಯಲ್ಲಿ ರತ್ನಾವತಿ ಎಂಬ ಮೋಹಕ ಸೌಂದರ್ಯದ ಯುವರಾಣಿ ಇದ್ಲಂತೆ. ಆಕೆಯ ಆಕರ್ಷಕ ರೂಪಕ್ಕೆ ಮಾಂತ್ರಿಕನೊಬ್ಬ ಪರವಶನಾಗಿದ್ನಂತೆ. ಹೇಗಾದ್ರೂ ಮಾಡಿ ಆಕೆಯನ್ನ ಒಲಿಸ್ಕೋಬೇಕು ಅನ್ಕೊಂಡ ಆ ಮಾಂತ್ರಿಕ ಎಷ್ಟಾದ್ರೂ ಅವನು ದುಷ್ಟಶಕ್ತಿಗಳನ್ನ ಆವಾಹನೆ ಮಾಡ್ಕೊಂಡಿರೋನು. ಮಾಟ ಮಂತ್ರಗಳೆಲ್ಲ ಅವನ ಕೈವಶವಾಗಿದ್ವು. ಅಂತವನಿಗೆ ಬಯಸಿದವರನ್ನು ತನ್ನ ಬಳಿ ಸೆಳೆದುಕೊಳ್ಳೋದು ಅದ್ಯಾವ ದೊಡ್ಡ ವಿಷಯ. ಹೀಗಾಗಿನೇ ಯುವರಾಣಿಯ ಮೇಲೆ ಮಂತ್ರಶಕ್ತಿಯನ್ನು ಪ್ರಯೋಗಿಸೋದಕ್ಕೆ ಯೋಚಿಸ್ತಾನೆ. ಮಾಂತ್ರಿಕ ಅದಕ್ಕಾಗಿ ಒಮ್ಮೆ ಆಕೆಯ ದಾಸಿಯ ಮೂಲಕ ಗಂಧದ ಎಣ್ಣೆಯನ್ನು ಯುವರಾಣಿಗಾಗಿ ಕಳುಹಿಸಿ ಕೊಟ್ಟಂತೆ. ಆ ಸುಗಂಧ ಭರಿತ ಎಣ್ಣೆಯಲ್ಲಿ ಸಮೋಹಿನಿ ಶಕ್ತಿಯನ್ನ ತುಂಬಿದ್ದಂತೆ. ಅದರಂತೆ ಯುವರಾಣಿ ಆ ಅತ್ತರನ್ನು ಲೇಪಿಸಿಕೊಂಡ ತಕ್ಷಣ ಆಕೆಯ ಮನಸ್ಸು ಮಾಂತ್ರಿಕನ ಕಡೆಗೆ ಸೆಳೆಯೋದಕ್ಕೆ ಶುರುವಾಯ್ತಂತೆ. ಅವಸರದಲ್ಲಿ ಆತನ ಕಡೆಗೆ ಓಡೋಡಿ ಹೊರಟಾಗ ಆಕೆಯ ಕೈಯಲ್ಲಿರುವ ಸುಗಂಧದ ಎಣ್ಣೆ ಜಾರಿ ಒಂದು ಬೃಹತ್ ಉರುಳು ಬಂಡೆಯ ಮೇಲೆ ಬಿತ್ತಂತೆ. ಬಂಡೆಯ ಮೇಲೆ ಎಣ್ಣೆ ಬಿದ್ದ ತಕ್ಷಣ ಅದು ಕೂಡ ಮಾಂತ್ರಿಕನ ಕಡೆಗೆ ಆಕರ್ಷಿತವಾಗಿ ಉರುಳೋದಕ್ಕೆ ಶುರುವಾಯ್ತಂತೆ. ಉರುಳ್ತಾ ಆ ಮಾಂತ್ರಿಕನ ಮೈ ಮೇಲೆ ಬಿತ್ತಂತೆ. ಇದರಿಂದ ಕೋಪಗೊಂಡ ಮಾಂತ್ರಿಕ ತಕ್ಷಣ ಅಲ್ಲಿದ್ದವರೆಲ್ಲ ಸಾವನ್ನಪ್ಪಿ ಆ ಕೋಟೆ ಪಾಳು ಬಿದ್ದು ಹೋಗ್ಲಿ ಅಂತ ಶಪಿಸಿ ಅಲ್ಲಿಯೇ ಜೀವ ಬಿಟ್ನಂತೆ. ಹಾಗೆ ಹೇಳಿದ್ದೇ ತಡ ಇಡೀ ಕೋಟೆ ವಿನಾಶದ ಹಾದಿ ಹಿಡಿತಂತೆ. ಯುವರಾಣಿ ಮತ್ತಾಕೆಯ ಕುಟುಂಬ ಸೇರಿದ ಹಾಗೆ ಎಲ್ಲರೂ ಕೋಟೆಯೊಳಗೆ ಜೀವ ಬಿಟ್ರಂತೆ. ಅವತ್ತು ಹಾಗೆ ಸತ್ತವರೆಲ್ಲ ಆತ್ಮಗಳಾಗಿ ಇವತ್ತಿಗೂ ಇಲ್ಲಿ ಸಂಚರಿಸುತ್ತಿದ್ದಾರೆ ಅಂತ ಅಲ್ಲಿನ ಜನರ ಬಲವಾದ ನಂಬಿಕೆಯಾಗಿದೆ. ಈ ಕಾರಣಕ್ಕೆ ಕೋಟೆಯೊಳಗಿಂದ ಮಧ್ಯರಾತ್ರಿ ಆಗ್ತಿದ್ದ ಹಾಗೆ ವಿಚಿತ್ರವಾದ ಸದ್ದುಗಳು ಕೇಳಿ ಬರುತ್ತವೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಿರೋದು. ಭಾನ್ಗಢ್ ಕೋಟೆಯೊಳಗೆ ನಿಜಕ್ಕೂ ಆತ್ಮಗಳು ಅಲೆದಾಡ್ತಿವೆಯಾ ಅನ್ನೋ ಪ್ರಶ್ನೆ ಹಲವರನ್ನು ಕಾಡ್ತಿದೆ. ಅದಕ್ಕಾಗಿ ಅನೇಕ ಪರೀಕ್ಷೆಗಳನ್ನು ಕೂಡ ನಡೆಸಲಾಗಿದೆ. ಭೂತ ಪ್ರೇತಗಳು ಭಯದಿಂದ ಹುಟ್ಟುವ ಭ್ರಮೆಗಳು ಅಂತ ಮನಃಶಾಸ್ತ್ರಜ್ಞರು ವಿಶ್ಲೇಷಿಸುತ್ತಾರೆ. ಹೀಗಾಗಿ ಹಲವು ಪ್ಯಾರಾನಾರ್ಮಲ್ ಶಕ್ತಿಗಳನ್ನು ಅನ್ವೇಷಿಸುವ ತಂಡಗಳು ತಮ್ಮ ಅತ್ಯಾಧುನಿಕ ಉಪಕರಣಗಳನ್ನು ತಗೊಂಡು ಹೋಗಿ ಕೋಟೆಯೊಳಗೆ ಮಧ್ಯರಾತ್ರಿಯ ವೇಳೆ ಪರೀಕ್ಷೆ ಕೂಡ ನಡೆಸಿವೆ. ಅಚ್ಚರಿ ಅಂದ್ರೆ ಅವರೆಲ್ಲ ಹೇಳೋ ಪ್ರಕಾರ ಅಲ್ಲಿ ಯಾವ ಭೂತ ಪ್ರೇತ ಪಿಶಾಚಿನೂ ಇಲ್ಲ, ಅವೆಲ್ಲ ಜನರ ಕಲ್ಪನೆ ಅಷ್ಟೇ. ಹಾಗಾದ್ರೆ ಭಾನ್ಗಢ್ ಕೋಟೆಯ ಬಗ್ಗೆ ಇರೋದೆಲ್ಲ ಕಟ್ಟುಕತೆಗಳ ಗೊತ್ತಿಲ್ಲ. ಪ್ಯಾರಾನಾರ್ಮಲ್ ಸೊಸೈಟಿಯ ಸದಸ್ಯರು ಹೇಳೋ ಪ್ರಕಾರ ಭಾನ್ಗಢ್ ಕೋಟೆ ನಿಜಕ್ಕೂ ಡೇಂಜರಸ್. ಖಂಡಿತ ದೆವ್ವಗಳು ಇಲ್ವೇ ಇಲ್ಲ. ಆದರೆ ಹುಷಾರ್, ಹೆಜ್ಜೆ ಹೆಜ್ಜೆಗೂ ಅಲ್ಲಿ ನೆಗೆಟಿವ್ ಎನರ್ಜೀಸ್ ವ್ಯಾಪಿಸಿದೆ. ಹಾಗಾದ್ರೆ ಇದೇ ಭೂತ ಪ್ರೇತಗಳ ಗೊತ್ತಿಲ್ಲ. ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು.